ನಮ್ಮ ಕರ್ತನೂ ಜಗದ್ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿವಸದಲ್ಲಿ ಬಹಳ ವಿಶೇಷವಾಗಿ ದೇವರು ನೋಡುವಂಥ ಆ ಒಂದು ನೋಟವೇ ಬೇರೆ, ಮನುಷ್ಯರು ನೋಡುವಂಥ ನೋಟವೇ ಬೇರೆ. ಇಲ್ಲಿ ಕೀರ್ತನೆಗಾರನು ದಾವೀದನು ಆತನು ತನ್ನ ಜೀವಿತದಲ್ಲಿ ನಡೆದಂಥ ಕೆಲ ಸಂಭವಗಳನ್ನು ಕುರಿತಾಗಿ ಆತ್ಮಪ್ರೇರಿತನಾಗಿ ಆತನು ಅನೇಕ ವಿಷಯಗಳನ್ನು ದೇವರ ಹತ್ರ ಆತನು ಹೃದಯದ ಅಂತರಾಳದಿಂದ ಮಾತನಾಡುವುದನ್ನು ಕುರಿತು ನಾವು ಅನೇಕ ಕೀರ್ತನೆ ಭಾಗಗಳಲ್ಲಿ ನಾವು ಓದುತ್ತಾ ಇದ್ದೇವೆ. ಈ ದಿವಸದಲ್ಲಿ ಕೂಡ ಆ ಒಂದು ದಾವೀದನ ಕಾಲದಲ್ಲಿ ಇದ್ದಂಥ ಜನರು ಅವರು ವರ್ತನೆ ಮಾಡ್ತಾ ಇದ್ರು, ಅವರ ಬಿಹೇವಿಯರ್ ಹೇಗಿತ್ತು, ಅವರ ಒಂದು ಮನಸ್ಸಿನ ಒಂದು ಆಲೋಚನೆಗಳು ಹೇಗಿದ್ದವು ಎಂಬುದಾಗಿ ನೋಡಬೇಕಾದ್ರೆ ಕೀರ್ತನೆಗಳು 12 2ನೇ ವಾಕ್ಯದಲ್ಲಿ ಈ ವಿಧವಾಗಿ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರು ನೆರೆಯವರೊಡನೆ ಹುಸಿಯನ್ನಾಡುವರು, ಅವರು ವಂಚನೆಯ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತನಾಡುತ್ತಾರೆ. ಪ್ರತಿಯೊಬ್ಬರು ಹುಸಿಯನ್ನಾಡುವರು ಅಂದರೆ ಸುಳ್ಳಾಡುವರು ಎಂಬುದಾಗಿ ಇಂಥ ಜನರ ಮಧ್ಯದಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಲ್ವಾ ದೇವರೇ ಎಂಬುದಾಗಿ ಹೇಳಿ ನೋಡಬೇಕಾದ್ರೆ ಅಂಥ ಒಂದು ಜನರು ಆ ಕಾಲದಲ್ಲಿ ಇದ್ದರು, ನಮ್ಮ ಕಾಲದಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ನಾವು ತಿಳಿದುಕೊಳ್ಳುವಂಥದ್ದು, ಮನುಷ್ಯರು ನಮ್ಮ ಮೇಲ್ನೋಟವನ್ನು ನೋಡಿ ಅವರು ತೀರ್ಮಾನಕ್ಕೆ ಬರ್ತಾರೆ, ಆದರೆ ದೇವರು ಆ ವಿಧವಾಗಿ ನೋಡೋದಿಲ್ಲ. ನಮ್ಮ ಹೃದಯದ ಅಂತರಾಳವನ್ನು ನೋಡಿ ತಿಳಿದುಕೊಂಡು ಆತನು ತೀರ್ಮಾನಕ್ಕೆ ಬರುವಂಥ ದೇವರಾಗಿದ್ದಾನೆ. ಆಗ ದಾವೀದನ ಜೀವನದಲ್ಲಿ ಇದ್ದಂಥ ಜನರು ದಾವೀದನನ್ನ ತನ್ನ ಮುಖಾಮುಖಿಯಾಗಿ ಸಂಧಿಸುವಾಗ, ದಾವೀದನನ್ನ ಭೇಟಿಯಾದಾಗ ಅವರ ಒಂದು ಮಾತುಗಳು, ಅವರ ಒಂದು ವರ್ತನೆ ಬೇರೆಯಾಗಿತ್ತು. ಆಗ ದಾವೀದನು ಹೊರಟು ಹೋದ ನಂತರ, ಅಂದರೆ ದಾವೀದನು ಇಲ್ಲದಿದ್ದಾಗ ಅದೇ ಜನರ ಮಾತುಗಳು ಮತ್ತೊಂದು ವಿಧದಲ್ಲಿ ಇತ್ತು. ಇವತ್ತು ಕೂಡ ನಮ್ಮ ಮುಖಾಮುಖಿಯಾಗಿ ನಾವು ಅನೇಕರನ್ನ ನಾವು ಸಂಧಿಸ್ತಾ ಇರಬಹುದು. ನೀವು ಕೂಡ ಅನೇಕರ ಮಧ್ಯದಲ್ಲಿ ಇವತ್ತು ಇಂಥ ಒಂದು ಸನ್ನಿವೇಶದ ಮಧ್ಯದಲ್ಲಿ ನೀವು ಜೀವನ ಮಾಡ್ತಾ ಇರಬಹುದು. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾನು ಮನುಷ್ಯನ ನೋಡುವ ರೀತಿಯಲ್ಲಿ ನೋಡೋದಿಲ್ಲ, ನಾನು ನಿನ್ನ ಹೃದಯದ ಅಂತರಾಳವನ್ನು ಪರಿಶೋಧಿಸಿ ತಿಳಿಯುವಂಥ ದೇವರಾಗಿದ್ದೀನಿ. ಹಾಗಾಗಿ ಈ ಒಂದು ಮನುಷ್ಯರ ಮಾತುಗಳನ್ನು ಕುರಿತಾಗಿ ಪ್ರಿಯ ದೇವರ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿಯರೇ, ಕುಗ್ಗಿ ಹೋಗುವುದು ಅಗತ್ಯವಿಲ್ಲ. ಕಾರಣ ನಿನ್ನ ಹೃದಯವನ್ನು ನೋಡಿ ತಿಳಿದುಕೊಂಡು ನಾನು ನಿನಗೆ ಬಲವಾಗಿ ನಿನ್ನ ಪಕ್ಷವಾಗಿ ನಿಲ್ಲುವಂಥ ದೇವರು ನಾನಿರುವಾಗ ಈ ಒಂದು ಮೇಲ್ನೋಟವಾಗಿ ಬರುವಂಥ ಮಾತುಗಳಿಗೆ ನೀನು ಗಮನವನ್ನು ಕೊಡಬೇಡ. ನಿನ್ನ ಹೃದಯವನ್ನು ಕುರಿತಾಗಿ ನನಗೆ ಗೊತ್ತು. ನೀನು ಒಂದು ಒಳ್ಳೆ ನಮ್ಮ ಒಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಥಾಟ್, ಒಂದು ಒಳ್ಳೆ ಒಂದು ಆಲೋಚನೆ, ಮತ್ತೆ ಒಂದು ಒಳ್ಳೆ ಒಂದು ಬಿಹೇವಿಯರ್, ಒಂದು ನಡತೆ, ಆಗ ನಮಗೆ ಒಂದು ಒಳ್ಳೆ ಒಂದು ಆಲೋಚನೆ ನಾವು ಮಾಡುವಂಥದ್ದು. ಎರಡನೇದು, ನಮ್ಮ ಒಳ್ಳೆ ಒಂದು ನಡತೆ ಉಳ್ಳವರಾಗಿ ನಾವು ದೇವರ ನಾವು ಕಾರ್ಯದಲ್ಲಿ ತೊಡಗಿರಬೇಕಾದ್ರೆ ಅನೇಕರು ನಮ್ಮನ್ನು ಆ ರೀತಿಯಾಗಿ ಮೇಲ್ನೋಟವಾಗಿ ತಿಳಿದುಕೊಂಡು ತೀರ್ಮಾನ ಮಾಡುತ್ತಾರೆ. ಪ್ರಿಯ ದೇವಜನರೇ, ವೇದದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನಿಗೂ ಕೂಡ ಇಂಥ ಒಂದು ಸಂಭವ ಒದಗಿ ಬರುತ್ತೆ.
ಅಪೋಸ್ತಲರ ಕೃತ್ಯಗಳು ನೀವು 28ನೇ ಅಧ್ಯಾಯ 3ನೇ ವಾಕ್ಯದಿಂದ ಕೆಲ ವಚನಗಳನ್ನು ನೋಡೋದಾದರೆ ಅಲ್ಲಿ ವಿಧವಾಗಿ ಬರೆಯಲ್ಪಟ್ಟಿದೆ. ಪೌಲನು ಒಂದು ಹೊರೆ ಕಟ್ಟಿಗೆಯನ್ನು ಕೂಡಿಸಿ ಬೆಂಕಿಯ ಮೇಲೆ ಹಾಕಲು ಆ ಕಾವಿನ ದೆಸೆಯಿಂದ ಒಂದು ಹಾವು ಹೊರಗೆ ಬಂದು ಅವನ ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡಿತು. ಆ ಜಂತು ಅವನ ಕೈಯಿಂದ ಜೋತಾಡುವುದನ್ನು ದ್ವೀಪದವರು ನೋಡಿ, ಈ ಮನುಷ್ಯನು ಕೊಲೆಪಾತಕನೇ ಸರಿ, ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರೂ ನ್ಯಾಯವು ಇವನನ್ನು ಬದುಕಗೊಳಿಸುವುದಿಲ್ಲವೆಂದು ತಮ್ಮೊಳಗೆ ಮಾತನಾಡಿಕೊಂಡರು. ಕೈದಿಯಾಗಿ ಯಾವ ಅಪರಾಧ ಮಾಡಲಿಲ್ಲ ಪೌಲ. ದೇವರ ಸೇವೆಯನ್ನು ಮಾಡ್ತಾ ಇದ್ದಾನೆ, ದೇವರ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಆದರೆ ಅಲ್ಲಿರುವಂಥ ಕೆಲ ಜನರು ಅವನ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನು ಹೊರಿಸಿ, ಅವನ ಮೇಲೆ ಅಪರಾಧವನ್ನು ಹೊರಿಸಿ, ಒಂದು ಕೈದಿಯನ್ನಾಗಿ ಅವನನ್ನು ಒಂದು ಹಡಗಿನಲ್ಲಿ ಅನೇಕರು ಅವನ ಜೊತೆಯಲ್ಲಿ ಕೈದಿಗಳು ಪ್ರಯಾಣ ಮಾಡ್ತಾ ಇದ್ದಾರೆ. ಒಂದು ದ್ವೀಪ, ಮಿಲೇತಿ ಎಂಬಂಥ ದ್ವೀಪದ ಬಳಿಯಲ್ಲಿ ಆ ಒಂದು ಹಡಗು, ಅಲ್ಲಿ ಅವರ ಹಡಗನ್ನು ಆ ರೀತಿಯಾಗಿ ಅಲ್ಲಿ ಅವರು ಪ್ರಯಾಣವನ್ನು ಆ ಒಂದು ಮಿಲೇತಿ ಎಂಬಂಥ ಭಾಗದಲ್ಲಿ ಬಂದು ಅವರೇನು ಮಾಡ್ತಾರೆ, ಅಲ್ಲಿ ಅವರು ಉಳಿದುಕೊಳ್ತಾರೆ. ಅಷ್ಟರಲ್ಲಿ ಆ ಒಂದು ಬಹಳ ಚಳಿಗಾಲ ಇರೋದರಿಂದ ಪೌಲ ಏನು ಮಾಡ್ತಾನೆ, ಕಟ್ಟಿಗೆಗಳನ್ನು ತಗೊಂಡು ಆ ಬೆಂಕಿಯನ್ನು ಇಟ್ಟು ಆ ಒಂದು ಚಳಿಯನ್ನು ತಡೆಯಲಾರದೆ ಬೆಂಕಿಯನ್ನು ಕಾಯಿಸ್ತಾ ಇರಬೇಕಾದ್ರೆ ಆ ಒಂದು ಹೊರೆಯಲ್ಲಿ, ಆ ಒಂದು ಕಟ್ಟಿಗೆ ಹೊರೆಯಲ್ಲಿ ಒಂದು ಹಾವು ಬಂದು ಅವನ ಕೈಯನ್ನು ಸುತ್ತಿಕೊಂಡಾಗ ಆ ಒಂದು ದ್ವೀಪದ ಜನರು ಹೇಳ್ತಾ ಇದ್ದಾರೆ, ಇವನು ಮಾಡಿದ್ದು ಅಪರಾಧ, ಇವನು ಮಾಡಿದ್ದು ಬಹಳ ಒಂದು ಅಕ್ರಮ, ಆದ್ದರಿಂದ ಇವನನ್ನು ಆ ಒಂದು ಅಕ್ರಮ ಇವನನ್ನು ಬಿಡುತ್ತಾ ಇಲ್ಲ ಎಂಬುದಾಗಿ ಮಾತಾಡಿಕೊಳ್ಳುತ್ತಾರೆ. ಆಗ ಪೌಲ ಏನು ಮಾಡುತ್ತಾನೆ, ಅವರ ಮಾತುಗಳಿಗೆಲ್ಲ ಪೌಲ ಕಿವಿ ಕೊಡಲಿಲ್ಲ. ಪೌಲನು ಗೊತ್ತು, ನನ್ನನ್ನು ಕರೆದ ದೇವರು, ನನ್ನೊಳಗೆ ಇರುವಂಥ ದೇವರು ನನ್ನ ಬಗ್ಗೆ ಚೆನ್ನಾಗಿ ದೇವರಿಗೆ ಗೊತ್ತು, ನಾನು ಹೇಗೆ ಜೀವನ ಮಾಡ್ತಾ ಇದ್ದೀನಿ ಎಂಬುದಾಗಿ ಪೌಲನು ಸ್ಪಷ್ಟವಾಗಿ ಆ ಒಂದು ದೇವರ ಒಂದು ಕಾರ್ಯದಲ್ಲಿ ಬಹಳ ಒಂದು ಬಲವಾಗಿ, ಒಂದು ದೃಢವಾಗಿ ಇದ್ದಂಥ ಪೌಲ ಯಾರ ಮಾತುಗಳಿಗೂ ಕೂಡ ಅವನು ಅಂಜದೆ, ಅದರ ಬಗ್ಗೆ ಅವನು ಆ ಮಾತುಗಳಿಗೆ ಕಿವಿಯನ್ನು ಕೊಡದೆ ಆ ರೀತಿಯಾಗಿ ಆ ಕೈಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡಿದ್ದಂಥ ಒಂದು ಜಂತುವನ್ನು, ಆ ಒಂದು ಹಾವನ್ನು ಹಾಗೆ ಜಾಡಿಸಿ ಬಿಸಾಕ್ತಾನೆ. ಆಗ ಬಿಸಾಕಿದಾಗ ಏನಾಗುತ್ತೆ, ಅನೇಕರು ಅಂದುಕೊಳ್ತಾರೆ, ಓ ಇವನ ಕೈ ಬಾತೋಗುತ್ತೆ, ಇವನ ಕೈ ಇಷ್ಟರಲ್ಲಿ ಇವನು ಸತ್ತೋಗಬಹುದು ಎಂಬುದಾಗಿ ಅವರೆಲ್ಲರೂ ದ್ವೀಪದವರು ಅಲ್ಲಿ ಅಂದುಕೊಂಡಾಗ, ಹಾಗೆ ಅದೇ ಜನರು ಏನು ಹೇಳ್ತಾರೆ, ಆದರೆ ಆ ಜಂತುವನ್ನು ಬೆಂಕಿಯೊಳಗೆ ಜಾಡಿಸಿ ಬಿಟ್ಟನು, ಅವನಿಗೆ ಏನೂ ಕೇಡು ಆಗಲಿಲ್ಲ, ಇವನು ಬಾತು ಹೋದಾನು ಇಲ್ಲವೇ ಅಕಸ್ಮಾತಾಗಿ ಸತ್ತು ಬಿದ್ದಾನು ಎಂದು ಅವರು ನೋಡಿಕೊಂಡೇ ಇದ್ದರು. ಬಹಳ ಹೊತ್ತು ನೋಡಿಕೊಂಡಿದ್ದ ಮೇಲೆ ಅವನಿಗೆ ವಿಕಾರವೇನೂ ಆಗಲಿಲ್ಲವೆಂದು ಕಂಡು ಬೇರೆ ಯೋಚನೆ ಉಳ್ಳವರಾಗಿ ಇವನು ಒಬ್ಬ ದೇವರು ಎಂದು ಹೇಳಿಕೊಂಡರು. ನೋಡಿ, ಅದೇ ಜನರು ಕೊಲೆಪಾತಕನು, ಇವನನ್ನು ಆ ಒಂದು ಅಪರಾಧ ಬಿಡಲಿಲ್ಲ, ಇವನು ಅನೇಕ ಒಂದು ಪಾಪಗಳನ್ನು ಮಾಡಿದ್ದಾನೆ, ಅದರ ನಿಮಿತ್ತ ಇವನಿಗೆ ಆ ಒಂದು ಹಾವು ಇವನ ಕೈಯನ್ನು ಬಿಗಿಯಾಗಿ ಹಿಡ್ಕೊಳ್ತೆಂಬುದಾಗಿ ಹೇಳಿದಂಥ ಅದೇ ಜನರು ಈಗ ಹೇಳ್ತಾ ಇದ್ದಾರೆ, ಇಲ್ಲ, ಅವರು ಬೇರೆ ಯೋಚನೆ ಉಳ್ಳವರಾಗಿ, ಅವರ ಥಾಟು ಹಾಗೆ ಕೂಡಲೇ ಚೇಂಜ್ ಆಗ್ತಾ ಇದೆ, ಬದಲಾಗ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ, ಇವನು ದೇವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಷ್ಟೇ. ಜನರ ಒಂದು ಮಾತುಗಳನ್ನು, ಜನರ ಒಂದು ಆಲೋಚನೆಯಲ್ಲಿ ಬರುವಂಥ ಮಾತುಗಳಿಗೆ ನಾವು ಕಿವಿಯನ್ನು ಕೊಡದೆ, ಅದರ ಬಗ್ಗೆ ನಮ್ಮ ಗಮನವನ್ನು ಹರಿಸದೆ, ನನ್ನ ಒಂದು ಗುರಿ ಏನು, ನಾನೇನು ಮಾಡ್ತಾ ಇದ್ದೀನಿ ಎಂಬುದಾಗಿ ನನ್ನ ಒಂದು ಗುರಿ ದೇವರ ಕಡೆಗೆ, ಆ ದೇವರ ಕಾರ್ಯದ ಕಡೆಗೆ ನಾವು ತೊಡಗಿ ಹಾಗೆ ಮುಂದೆ ಸಾಗುವಾಗ ನಿಜವಾಗಿ ನಮ್ಮ ಪಕ್ಷದಲ್ಲಿ ದೇವರು ನಿಂತು ಆತನ ಕಾರ್ಯವನ್ನು ಮಾಡುವಂಥ ದೇವರಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಅಂಥ ಒಂದು ಸ್ಥಿತಿಯಲ್ಲಿ ನೀನು ಇರುವುದೇ ಆದರೆ, ಅಂಥ ಒಂದು ಪರಿಸ್ಥಿತಿಗಳ ಮಧ್ಯದಲ್ಲಿ, ಇಕ್ಕಟ್ಟಿನ ಮಧ್ಯದಲ್ಲಿ ನೀನು ಸಿಲುಕಿಕೊಂಡು ನೀನು ಆ ರೀತಿಯಾಗಿ ನರಳಾಡುತ್ತಿರುವುದೇ ಆದರೆ,
ನೀನು ಮಾಡುವಂಥದ್ದು ಆ ಒಂದು ಮಾತುಗಳಿಗೆ ಕಿವಿಯನ್ನು ಕೊಡದೆ ಯೇಸುವನ್ನೇ ದೃಷ್ಟಿಸಿ ನೋಡಿ, ನೀನು ಆ ಒಂದು ಸಮಸ್ಯೆಯನ್ನ ನೀನು ಪ್ರಾರ್ಥನೆ ಮೂಲಕವಾಗಿ, ದೇವರ ವಾಕ್ಯದ ಮೂಲಕವಾಗಿ ಅದನ್ನು ಜಾಡಿಸಿ ಬಿಸಾಡಿ ನೀನು ಮುಂದೆ ಸಾಗುವಾಗ ದೇವರು ನಿನ್ನನ್ನು ಅದ್ಭುತವಾಗಿ ನಡೆಸುತ್ತಾನೆ. ನಾವು ಅನೇಕರು ಇವತ್ತು ಹೊಗಳುತ್ತಾರೆ, ಅದೇ ಸಂದರ್ಭದಲ್ಲಿ ತೆಗಳುತ್ತಾರೆ. ಹೊಗಳಿಕೆ ತೆಗಳಿಕೆ ಇದ್ಯಾವುದಕ್ಕೂ ನಾವು ಹೊಗಳುವುದರೂ ದೇವರಿಗೆ ಮಹಿಮೆ, ತೆಗಳುವುದರೂ ದೇವರಿಗೆ ಮಹಿಮೆ. ಯಾಕಂದರೆ ಇದು ದೇವರ ಕಾರ್ಯ. ಆ ರೀತಿಯಾಗಿ ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿ ಜೀವಿಸುವಾಗ ನಮ್ಮ ಪಕ್ಷ ದೇವರು ನಿಂತು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಆತನು ತಪ್ಪಿಸಿ ನಿಮ್ಮನ್ನು ಜಯದ ಮಾರ್ಗದ ಕಡೆಗೆ ನಡೆಸಲು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಇನ್ನು ನಮ್ಮ ಮಧ್ಯದಲ್ಲಿ ಆತನು ಜೀವಂತವಾಗಿದ್ದು ಕಾರ್ಯವನ್ನು ಮಾಡಿ ಮುಂದೆ ನಮ್ಮನ್ನು ಅದ್ಭುತವಾಗಿ ನಡೆಸುವ ದೇವರಾಗಿದ್ದಾನೆ. ಕರ್ತನು ತಾನೇ ಈ ವಾಕ್ಯದ ಮೂಲಕ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ ಸ್ಥಿರಪಡಿಸಿ ಮುಂದೆ ನಡೆಸಲೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಶುಭವನ್ನು ಕೋರುತ್ತಾ ಇದ್ದೀನಿ. ಕರ್ತನು ನಿಮ್ಮನ್ನು ಬಲಪಡಿಸಲಿ. ಆಮೆನ್.